ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತು ತುಂಬ ಟೇಸ್ಟಿಯಾಗಿರೋ ಅಂಥ ಹೆಸರು ಕಾಳಿಂದು ಪರೋಟ ಮಾಡೋಣ. ಈ ಹೆಸರು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ, ಹಾಗೆ ಕಬ್ಬಿಣದ ಅಂಶ ಇರುತ್ತೆ. ಆದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ ಒಂದು ಕಾಲ್ ಚಮಚದಷ್ಟು ಉಪ್ಪನ್ನ ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೀವು ಉಪ್ಪು ಹಾಕ್ದೇನೂ ಬೇಕಿದ್ರೆ ಕಲಿಸ್ಬೋದು, ಯಾಕೆಂದ್ರೆ ನಾವು ಕಾಳಿಗೆ ಉಪ್ಪು ಹಾಕೊಳ್ತೀವಿ. ಆದ್ರಿಂದ ನೀವು ಹಾಗೆ ಕೂಡ ಬೇಕಿದ್ರೆ ಕಲಿಸ್ಕೋಬಹುದು, ಬೇಡ ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಕಲಿಸ್ಕೊಳ್ಬೋದು. ಈ ಹೆಸರು ಕಾಳಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತ ಅಂಶ ಕೂಡ ಇರುತ್ತೆ. ಹಾಗೆ ನಿಮ್ದು ಯಕೃತ್ತಿಂದು ಸಮಸ್ಯೆಗಳಿದ್ರೆ ಅದನ್ನ ಕೂಡ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಹೆಸರು ಕಾಳಿಗೆ ಇರುತ್ತೆ. ಅದರಲ್ಲಿ ಮೊಳಕೆ ಕಟ್ಟಿ ತಗೊಂಡ್ರಂತೂ ಇನ್ನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಹಿಟ್ಟು ಕಲ್ಸಾಗಿದೆ, ಇದನ್ನ ಒಂದು 20-30 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇದು ನೆನೆಯೋವರೆಗೂ ಇದಕ್ಕೆ ಏನು ಸ್ಟಫಿಂಗ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸವರಿ ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಇದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ, ಹಾಗೆ ಒಂದು 7-8 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ನೀವು ಅಕಸ್ಮಾತ್ ಹಿಟ್ಟಿಗೆ ಜಾಸ್ತಿ ಉಪ್ಪು ಹಾಕಿದ್ರೆ ಇಲ್ಲಿ ಕಡಿಮೆ ಹಾಕೊಳ್ಳಿ. ಬೆಳ್ಳುಳ್ಳಿ ಹಾಕೊಳ್ಳೋಣ. ಹಾಗೆ ಒಂದು ಬಟ್ಲನಷ್ಟು ಇಲ್ಲಿ ನೆನೆಸಿರೋಂಥ ಹೆಸರು ಕಾಳು ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಮೊಳಕೆ ಕಟ್ಟಿ ಕೂಡ ಉಪಯೋಗಿಸ್ಬೋದು, ಇನ್ನೂ ಒಳ್ಳೆಯದು. ಇದನ್ನ ಮಿಕ್ಸರಿಗೆ ಹಾಕೊಳ್ಳೋಣ. ಬೇಕು ಅಂದ್ರೆ ನೀವು ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಹಾಗೆ ಕೊತ್ತಂಬರಿ ಕೂಡ ಹಾಕೊಳ್ಬಹುದು. ಬೇಕು ಅಂದ್ರೆ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬಾ ನೀರು ಹಾಕೋದ್ ಬೇಡ, ಸ್ಟಫ್ ಮಾಡೋದಕ್ಕೆ ಬರಲ್ಲ. 1-2 ಸ್ಪೂನ್ ಅಷ್ಟೇ ಹಾಕೊಂಡು ಈ ರೀತಿ ಚಟ್ನಿ ತರ ರುಬ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ 2 ಚಮಚದಷ್ಟು ಆಯಿಲ್ ಹಾಕೊಳ್ಳೋಣ, ಅಥವಾ ನೀವು ತುಪ್ಪ ಬೇಕಿದ್ರು ಕೂಡ ಉಪಯೋಗಿಸ್ಬೋದು. ಇದಕ್ಕಾದ ನಂತರ ನಾವು ಅವಾಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ನ ಇದಕ್ಕೆ ಹಾಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ ಇರ್ಲಿ, ಯಾಕೆಂದ್ರೆ ಇದು ಬೇಯಬೇಕು, ಬೇಗ ತಳ ಹತ್ತುತ್ತೆ. ಅದರಿಂದ ಕೈ ಆಡ್ಕೊಳ್ತಾನೆ ಇರಿ, ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ಹಾಗೆ 1 ಚಮಚದಷ್ಟು ಸಾಂಬಾರ್ ಪುಡಿ ಹಾಕೊಳ್ಳೋಣ. ನೀವು ಬೇಕು ಅಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಅಜವಾಯಿನ ಕೂಡ ಉಪಯೋಗಿಸ್ಬೋದು ಹಿಟ್ಟು ಕಲಸುವಾಗ. ಅಕಸ್ಮಾತ್ ನಿಮ್ಗೆ ಏನಾದ್ರು ಡೈಜೆಷನ್ ಇಶ್ಯೂ ಇದೆ ಅನ್ನೋದಾದ್ರೆ ನೀವು ಅಜವಾನ ಕೂಡ ಹಿಟ್ಟು ಕಲಸುವಾಗ ಹಾಕೊಳ್ಬಹುದು. ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕೊಳ್ಳೋಣ, ಅಥವಾ 1 ಚಮಚದಷ್ಟು ಕೂಡ ಬೇಕಿದ್ರೆ ನೀವು ಹಾಕೊಳ್ಬಹುದು. ಈಗ ತುಂಬಾ ಜಾಸ್ತಿ ಖಾರ ಹಾಕಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಸಿರಾಗೆ ಬರ್ಲಿ ಅನ್ನೋ ಉದ್ದೇಶದಿಂದ ಖಾರ ಸ್ವಲ್ಪ ಕಡಿಮೆ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಹಾಕಿದೀವಲ್ಲ ಹೇಗುನು. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ. ಹಾಗೆ 1 ಚಮಚದಷ್ಟು ಜೀರಿಗೆ ಪೌಡರ್ ಹಾಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಬೇಕು ಅಂದ್ರೆ ನೀವು ಇದಕ್ಕೆ ಕೊತ್ತಂಬರಿ ಕಾಳು ಪುಡಿ ಕೂಡ ಸೇರಿಸ್ಕೊಳ್ಬಹುದು. ಹಾಗೆ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಆಮ್ಚೂರ್ ಪೌಡರ್ ಉಪಯೋಗಿಸೋಣ. ಇಷ್ಟನ್ನು ಹಾಕಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಸಾಲಗಳು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಹಾಗೆ ನಮ್ದು ಸ್ಟಫಿಂಗ್ ಕೂಡ ಬೆಂದಿದೆ. ಹಸಿ ವಾಸನೆ ಪೂರ ಹೋಗೋವರೆಗೂ ನೀವು ಇದೇ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ನೀವು ಒಂದು ಒದ್ದೆ ಕೈಯಿಂದ ಇದನ್ನ ಉಂಡೆ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿ ಉಂಡೆ ಮಾಡೋದಕ್ಕೆ ಬರ್ಬೇಕು. ಅದಕ್ಕೆ ಬಂದಿಂದೆ ನಿಮ್ ಹಿಟ್ಟು ಬೆಂದಿದೆ ಅಂತ ಗೊತ್ತಾಗುತ್ತೆ. ನಿಮ್ಗಂತೂ ಗೊತ್ತಾಗಿಲ್ಲ ಅಂದ್ರೆ ಬೇಕಿದ್ರೆ ನೀವು ಇದನ್ನ ತಗೊಂಡು ಒಂದ್ ಸ್ವಲ್ಪ ಬಾಯಲ್ಲಿ ಹಾಕೊಂಡು ನೋಡಿ, ನಿಮಗೆ ಬೆಂದಿರೋದು ಫೀಲ್ ಆಗುತ್ತೆ. ಏನು ತೊಂದ್ರೆ ಇಲ್ಲ, ಹಸಿ ಕಾಳು ಬೇಯಿಸಿರೋದಲ್ಲ, ತಿನ್ಬೋದು, ಏನೂ ಆಗಲ್ಲ. ಚೆಕ್ ಮಾಡಿ ನೋಡಿ. ಈಗ ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ಚಪಾತಿ ಲೆಕ್ಕಕ್ಕೆ ಮಾಡ್ತಿದೀವಿ, ದೊಡ್ಡದು ಸಣ್ಣದು ನಮ್ಗೆ ಎಷ್ಟು ಬೇಕು ಆ ಸೈಜಲ್ಲಿ ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಅವಾಗ್ಲೇ ಏನು ಕಲ್ಸಿಟ್ಟಿದ್ವಲ್ಲ ಆ ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿರುತ್ತೆ. ಅಕಸ್ಮಾತ್ ಹಿಟ್ಟೇನಾದ್ರೂ ಮೆತ್ತಗಾಗಿದ್ರೆ ಸ್ವಲ್ಪ ಹಿಟ್ಟು ಸೇರಿಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಟ್ಟಿಯಾಗಿದ್ರೆ 1-2 ಸ್ಪೂನ್ ಅಷ್ಟು ನೀರು ಹಾಕೊಂಡು ಹದಕ್ಕೆ ತಗೊಂಡ್ ಬಂದು ಕರೆಕ್ಟ್ ಮಾಡ್ಕೊಳ್ಳಿ. ನೀವು ಬೇಕು ಅಂದ್ರೆ ಇದನ್ನ ಹಿಟ್ಟು ಹಚ್ಚಿ ಕೂಡ ಚಪಾತಿ ತರ ಉಟ್ಕೊಳ್ಬಹುದು, ಅಥವಾ ಹೋಳಿಗೆ ತರ ಇದು ಹೋಳಿಗೆ ಮಾಡೋ ಶೀಟಿಗೆ ಸ್ವಲ್ಪ ಎಣ್ಣೆ ಸವಕೊಂಡು ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಆಪ್ಷನ್, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳಿ. ಈಗ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನ ತಗೊಂಡು ಮಧ್ಯದಲ್ಲಿ ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಹೆಸರು ಕಾಳ್ದು
ಅದನ್ನ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಹೋಳಿಗೆನ ಫಿಲ್ ಮಾಡ್ತೀವಲ್ಲ, ಮಧ್ಯದಲ್ಲಿ ಹೂರ್ಣ ಇಟ್ಟು ಆ ರೀತಿಯಾಗಿ ಇದನ್ನ ಫಿಲ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನೋಡಿ ನಮ್ದು ಸ್ಟಫಿಂಗ್ ಫಿಲ್ ಮಾಡ್ಕೊಂಡಿರೋಂತ ಹಿಟ್ಟು ರೆಡಿ ಆಗಿದೆ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಸೇಮ್ ಚಪಾತಿ ಅಥವಾ ಹೋಳಿಗೆ ಉತ್ಕೊಳ್ತಿರಲ್ಲ ಅದೇ ರೀತಿಯಾಗಿ ಇದನ್ನ ಉತ್ಕೊಳ್ಳೋಣ. ನೀವು ಕೈಯಿಂದ ಬೇಕಾದ್ರೂ ಮಾಡ್ಕೊಳ್ಬಹುದು ಅಥವಾ ಲತ್ತಡಿ ಸಹಾಯದಿಂದ ಬೇಕಾದ್ರೂ ಉತ್ಕೊಳ್ಬಹುದು. ಯಾರು ಕಾಳುಗಳನ್ನೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ, ನೀವು ಅವ್ರಿಗೆ ಕಾಳು ಹೆಂಗಪ್ಪ ತಿನ್ಸೋದು ಅಂತ ಟೆನ್ಷನ್ ಇದೆ, ನೀವು ಈ ರೀತಿ ಮಾಡ್ಕೊಡಿ. ಅವ್ರಿಗೆ ಕಾಳು ಅಂತಾನು ಗೊತ್ತಾಗಲ್ಲ, ನೀವು ಅವ್ರಿಗೆ ಕಾಳು ತಿನ್ಸಿದ್ರಿ ಅನ್ನೋ ಸಮಾಧಾನನೂ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತೆ ತೆಳ್ಳಗ್ ಬೇಕಾದ್ರೂ ಉತ್ಕೊಳ್ಬಹುದು, ನೀವು ದಪ್ಪನೆ ಮಾಡ್ಬೇಕು ಅಂತೇನಿಲ್ಲ, ನೀವು ಎಷ್ಟು ತೆಳ್ಳಗ್ ಬೇಕಾದ್ರೂ ಉತ್ಕೊಳ್ಬಹುದು, ಆರಾಮಾಗಿ ಬರುತ್ತೆ. ಆಮೇಲೆ ಹಿಟ್ಟಿನ ಮೇಲೆ ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದ್ರ ಮೇಲೆ ನೀವು ಒದ್ದೆ ಬಟ್ಟೆ ಮುಚ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಬೇಗ ಡ್ರೈ ಆಗುತ್ತೆ ಇದು. ಹಾಗಾಗಿ ನೀವು ಇದು ಉತ್ಕೊಳ್ಳೋವರ್ಗುನು ಪಕ್ಕದಲ್ಲಿ ಏನ್ ಹಿಟ್ಟು ಇಟ್ಕೊಂಡಿರ್ತೀರಲ್ಲ ಅದನ್ನ ಒದ್ದೆ ಬಟ್ಟೆಯಿಂದ ಕವರ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಹಿಟ್ಟು ಪೂರಾ ಡ್ರೈ ಆಗೋಗುತ್ತೆ ಅದು. ಈಗ ಎರಡು ಸೈಡು ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀವು ಬೇಕು ಅಂದ್ರೆ ತುಪ್ಪ ಹಾಕಿ ಕೂಡ ಬೇಯಿಸ್ಕೊಳ್ಬಹುದು, ಅಥವಾ ನೀವು ಮನೇಲಿ ಉಪಯೋಗಿಸಂತ ಅಡ್ಗೆ ಎಣ್ಣೆನೆ ಉಪಯೋಗಿಸಿ ಕೂಡ ನೀವು ಇದನ್ನ ಫ್ರೈ ಮಾಡ್ಕೊಳ್ಬಹುದು, ಅಥವಾ ನೀವು ಬೆಣ್ಣೆ ಹಚ್ಚಿ ಕೂಡ ಇದನ್ನ ಬೇಯಿಸ್ಕೊಳ್ಬಹುದು. ನಿಮ್ ಇಷ್ಟ, ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಹೇಗ್ ಬೇಕೋ ಆ ರೀತಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದನ್ನ ಚಟ್ನಿ, ಗ್ರೇವಿ ಅಥವಾ ಈ ಹಸಿರು ಚಟ್ನಿ ಅಂತ ಏನ್ ಹೇಳ್ತಾರೆ ಅದ್ರ ಜೊತೆ, ಅಥವಾ ಕೆಂಪು ಚಟ್ನಿ, ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆ ನೀವು ಮೊಸರಿನ ಜೊತೆ, ಉಪ್ಪಿನಕಾಯಿ ಜೊತೆ ಕೂಡ ಇದನ್ನ ತಿನ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಪೂರ್ತಿ ಪೋಷಕಾಂಶ ತುಂಬಿರೋ ಅಂತ ಪರೋಟ ಇದು. ಖಂಡಿತ ಮನೇಲಿ ಟ್ರೈ ಮಾಡಿ. ಹೇಗ್ ಬಂತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹೇರಳವಾಗಿ ಔಷಧಿ ಗುಣಗಳನ್ನ ಹೊಂದಿರುವಂತ ಸಮತೋಲನ ಆಹಾರ ಅಂತಾನೆ ಹೇಳ್ಬೋದಾದಂತ ಹೆಸರು ಕಾಳಿನ ರುಚಿಯಾಗಿರುವಂತ ಪರಾಟ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನ ನೀವು ಉಪಹಾರಕ್ಕಾದ್ರೂ ಮಾಡ್ಕೊಳ್ಳಿ ಅಥವಾ ಮಧ್ಯಾಹ್ನದ ಊಟಕ್ಕಾದ್ರೂ ಮಾಡ್ಕೊಳ್ಳಿ. ಖಂಡಿತ ಟ್ರೈ ಮಾಡಿ.